ನಾವು ಇಂದ ಬಾಣ ಸೈಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹುಟ್ಟು ಹಬ್ಬವಾಗಿ ಏಪ್ರಿಲ್ 14ರಂದು ವಿಜೃಂಭಣೆಯಿಂದ ರಾಜ್ಯದಾದ್ಯಂತೆಲ್ಲ ರಾಷ್ಟ್ರದಾದ್ಯಂತ ಆಚರಣೆ ಮಾಡುವ ದಿನ, ಈ ಶುಭ ದಿನ ನಮ್ಮ ಒಂದು ಕಚೇರಿ ಮೂಡಲ ಸಂಘರ್ಷ ಪತ್ರಿಕೆ ಹಾಗೂ ಕರ್ನಾಟಕ ದಲಿತ ಸಿಂಹಸೇನೆ ಒಂದು ವತಿಯಿಂದ ಇವತ್ತಿನ ನಮ್ಮ ಈ ಕಚೇರಿಯ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದಾಗ ನಮ್ಮ ಮುನ್ಷಾಮಣ್ಣವರು ನಮ್ಮ ಅಣ್ಣ ಅಂತಾನೆ ನಾವು ಕರೆಯೋದು. ಅವ್ರು MP ಆಗಿದ್ರು ಅಷ್ಟೇನೆ, ರಾಷ್ಟ್ರಪತಿ ಆದ್ರೂ ಅಷ್ಟೇನೆ, ಅವ್ರು ನಮ್ಮ ಅಣ್ಣನೇ. ಹಂಗಾಗಿ ಅವರು ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಜೈ ಭೀಮ್ ನಮಸ್ಕಾರಗಳು. ನಮಸ್ಕಾರ ಎಲ್ರಿಗೂ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂತಹ ನಮ್ಮ ದಲಿತ ಬಂಧುಗಳು, ನಮ್ಮ ರಾಷ್ಟ್ರಪಿತ ಅಂಬೇಡ್ಕರ್ ಅವರ ಅಭಿಮಾನಿಗಳು ಹಾಗೂ ಅವರ ಮಕ್ಕಳು ನಾವೆಲ್ಲ ಕೂಡ ಬಂದಿದ್ದೇವೆ. ಇವೆಲ್ಲರೂ ಬಂದಿದ್ದೀರಾ, ಮೀಡಿಯಾಸ್ ಅವರು ಬಂದಿದ್ದೀರಾ, ಮಾಧ್ಯಮದವರಿಗೆ, ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀವಿ. ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಕರ್ನಾಟಕ ದಲಿತ ಸಿಂಹಸೇನೆ ರಾಜ್ಯಾಧ್ಯಕ್ಷರು, ಸಂಸ್ಥಾಪಕರಾಗಿರುವಂತಹ ಓಲಿ ಪ್ರಕಾಶ್ ಅವರು ಇವತ್ತಿನ ಈ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಆರಂಭಿಸೋದಕ್ಕೆ ಹಾಗೂ ಆಯೋಜಿಸಿದರೆ ಅವ್ರಿಗೂ ಕೂಡ ನಾವು ನೀವೆಲ್ಲರೂ ಕೂಡ ಸ್ವಾಗತವನ್ನ ಮತ್ತೆ ಜೈ ಭೀಮ್ ನಮಸ್ಕಾರಗಳನ್ನ ಸಲ್ಲಿಸೋಣ. ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಅವರು ಶ್ರೀಮತಿ ಅವರು ಮತ್ತೆ ಗೌರವ್ನವರು ಮತ್ತೆ ಅವರ ಮಕ್ಕಳು ಎಲ್ಲರೂ ಕೂಡ ಇವತ್ತಷ್ಟೇ ಅಲ್ಲ, ನಿತ್ಯ ಇಲ್ಲದೆ ನಿಂದಗೆಟ್ಟು ಪ್ರತಿ ಜನರ ಸಮಾಜ ಸೇವಕರಾಗಿ ಇವತ್ತಿನ ದಿನ ನಿರ್ಭೀತವಾಗಿ ಸಿಂಹದಂತೆ ನುಗ್ಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರು ಕೂಡ ಜೈ ಭೀಮ್ ನಮಸ್ಕಾರಗಳು. ಹಾಗೆ ಎಲ್ಲ ಬಂಧು ಮಿತ್ರರು ಕೂಡ ಬಂದಿದ್ದಾರೆ. ಮಲ್ಲಂದಳ್ಳಿಯಿಂದ ಮತ್ತೆ ಕೋಲಾರದಿಂದ ಮತ್ತೆ ವಿಭಿನ್ನ ಹಳ್ಳಿಗಳಿಂದ ಏನು ನಮ್ಮ ಪ್ರಕಾಶನವರು ಸಂಘಟನೆಯನ್ನು ಕಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಇವತ್ತಿನ ದಿನ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸೋಣ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಅಣ್ಣ ಮುನ್ಷಮ್ಮನವರು ಒಂದೆರಡು ಮಾತನ್ನ ಕುರಿತು ಮಾತಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೇನೆ. ಇಡೀ ಪ್ರಪಂಚದಾದ್ಯಂತ ನಮ್ಮ ಭಾರತದಲ್ಲ ಎಲ್ಲ ಕಡೆನೂ ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ನಡೀತಾ ಇದೆ. ಇದಕ್ಕೆ ಎಲ್ಲರೂ ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿ ಅತ್ಯುತ್ತಮವಾದಂತ ಜಗ ಮೆಚ್ಚುವಂತ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ವಿಜೃಂಭಣೆಯಾಗಿ ಆಚರಿಸ್ತಾ ಇದ್ದಾರೆ. ನಾವು ನೋಡಿದ್ದೀವಿ, ಇಡೀ ದೇಶದಲ್ಲಿ ಬೇರೆ ಬೇರೆ ಹಬ್ಬಗಳನ್ನು ಆಚರಿಸ್ತಾರೆ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತರ ಅವ್ರ ಜಯಂತಿ ಅಂತೂ ಯಾವ ತರ ವಿಜೃಂಭಣೆಯಾಗಿ ಆಚರಿಸ್ತಾರೆ ಆ ತರ ಬೇರೆ ಯಾರನ್ನ ಆಚರಿಸೋದನ್ನ ನಾವು ನೋಡಿಲ್ಲ. ಇಲ್ಲಿ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಒಂದು ಕಮ್ಯುನಿಟಿಗೆಲ್ಲ, ಇಡೀ ದೇಶದ ಜನಕ್ಕೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಲೆಕ್ಕಾಚಾರದಲ್ಲಿ ಏನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅವರ ಆಶಯದಂತೆ ನಾವು ಅವರ ಹೆಸರು ಧಕ್ಕೆ ಬರದಂತೆ ನಮ್ಮ ಏನು ಓಲ್ಡ್ ಪ್ರಕಾಶ್ ನಮ್ಮ ಕೂಡ ಹುಟ್ಟಿದಾದ್ರೂ ಅಣ್ಣನಿಗಿಂತ ಹೆಚ್ಚು ಅವರು ನಮ್ಮ ಮೇಡಮ್ ಅವರು, ಅವರ ಧರ್ಮಪತ್ನಿ, ಅವರ ಮಕ್ಕಳು ಬಂದಿರ್ತಕ್ಕಂಥ ಎಲ್ಲ ಅಂಬೇಡ್ಕರ್ ಅವರ ನಾವು ಅಭಿಮಾನಿಗಳು. ನಾವು ಬದುಕಿರೋವರೆಗೂ ಅವ್ರನ್ನ ನಾವು ಪ್ರಪಂಚ ಇರೋವರೆಗೂ, ಈ ಭೂಮಿಯವರೆಗೂ ಇರೋವರೆಗೂ ನಾವು ಅಂಬೇಡ್ಕರ್ ಮರೆಯಕ್ಕಾಗೋದೇ ಇಲ್ಲ. ನಾವು ಇವತ್ತು ಈ ಮಟ್ಟಕ್ಕಿದ್ದೀರಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ವಿಷಯ ನಮ್ಗೆ. ಅದಕ್ಕೋಸ್ಕರ ಅವರು ಕಟ್ಕೊಂಡು ಬಂದಿರ್ತಕ್ಕಂಥ ಏನು ಒಳ್ಳೆ ಆಶಯಗಳಿದೆ ಅದನ್ನೆಲ್ಲ ನಾವೆಲ್ಲ ಜನರಿಗೆ ತಿಳಿಸ್ತಾ, ಅವರ ಇತಿಹಾಸವನ್ನ ತಿಳಿಸ್ತಾ, ನಾವೆಲ್ಲರೂ ಒಟ್ಟಿಗೆ ಎಲ್ಲರೂ ಸಹಬಾಳ್ವೆಯಿಂದ ಜೀವನ ಮಾಡಬೇಕು. ಆ ನಿಟ್ಟಿನಲ್ಲಿ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ, ಒಳ್ಳೆ ಶಕ್ತಿ ಕೊಡ್ಲಿ. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಕೊಟ್ಟಿದ್ದಾರೆ ಅದರಂತೆ ನಾವು ಇರ್ತೀರಿ. ಯಾವುದೇ ಸರ್ಕಾರಗಳು ಬಂದ್ರೂ ಬೇರೆ ಬೇರೆ ಏನೇನೋ ಮಾಡಿ ನಮ್ಮಲ್ಲಿ ಎಲ್ಲಾರನ್ನೂ ಚಿತ್ರಣ ಮಾಡ್ತಾರೆ. ಅದಕ್ಕೆ ಯಾವುದು ಒರಿಜಿನಲ್ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಮಗೆ ಕೊಟ್ಟಿದ್ದಾರೆ, ನಮ್ಗೆ ಅಷ್ಟು ಕೊಟ್ಟರೆ ಸಾಕು. ಇನ್ನೇನು ನಮ್ಗೇನು ಎಕ್ಸ್ಟ್ರಾ ಏನು ಬೇಕಾಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಪ್ರಕಾಶ್ ಅಣ್ಣವರು ಏನು ನಮ್ಮನ್ನ ಇಲ್ಲಿ ಕರೆದ್ರು, ಬೇರೆ ಬೇರೆ ಕಾರ್ಯಕ್ರಮಗಳು ಇತ್ತು. ನಾವು ಪ್ರಕಾಶ್ ಅಣ್ಣವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಂಥವ್ರು. ಅದಕ್ಕೋಸ್ಕರ ನಮಗೆ ದಲಿತ ಸಂಘಟನೆಗಳಲ್ಲಿ ಕ್ಲೀನ್ ಆಗಿ ಜನರ ಸಮಸ್ಯೆಗೆ ಸ್ಪಂದಿಸಿ ಕೆಲಸ ಮಾಡಂತ ಪ್ರಕಾಶ್ ಅಣ್ಣಂತ ನಾಯಕರು ಬೇಕು. ಅವ್ರ ನಾಯಕತ್ವದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀರಿ ಅಂತ ಹೇಳಿ ಇಲ್ಲಿ ಕರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಗೆ ಆಹ್ವಾನ ಪಟ್ಟಂತ ಎಲ್ಲರಿಗೂ ಅನಿಸಿ ನನ್ನ ಮಾತನ್ನು ಮುಗಿಸಿ ಜೈ ಬಿ. ಅಭಿನಂದನೆಯನ್ನ ನಮ್ಮ ಕುಟುಂಬದ ಪರವಾಗಿ ಹಾಗೂ ನಮ್ಮ ಸಂಘಟನೆ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ದಲಿತರ ಪರವಾಗಿ ಅಂಬೇಡ್ಕರ್ ಅವ್ರಿಗೆ.